ರಾಹುಲ್ ಗಾಂಧಿಯ ಪ್ರಣಾಳಿಕೆ ಮಾವೋವಾದಿ ವ್ಯವಸ್ಥೆಯದ್ದು. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿಯ ಪ್ರಣಾಳಿಕೆ ಮಾವೋವಾದಿ ವ್ಯವಸ್ಥೆಯದ್ದು. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಎಲ್ಲಾ ಜನರ ಆಸ್ತಿಯನ್ನ ಸರ್ವೆ ಮಾಡ್ತೀವಿ ಎಂದಿದೆ. ನಿಮ್ಮ ಬಳಿ 2 ವಾಹನ 2 ಮನೆ ಇದ್ರೆ ಒಂದನ್ನ ಕಸಿದುಕೊಳ್ತಾರೆ. ಈ ವಿಚಾರದಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರ ಭಾಷಣ ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇದು ದೇಶವನ್ನ ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂಥ ಒಂದು ಮ್ಯಾನಿಫೆಸ್ಟೋ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಜನರ ಆಸ್ತಿ ವೆಲ್ತ್ ಇತ್ಯಾದಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉದಾಹರಣೆಗೆ ನಿಮ್ಮ ಕಡೆ 2 ವೆಹಿಕಲ್ ಇತ್ತು ಅಂತಂದ್ರೆ 1 ವೆಹಿಕಲ್ ಕಸ್ಕೊಳ್ತಾರೆ. ಅವ್ರ ಮ್ಯಾನಿಫೆಸ್ಟೋ ದಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಲೈಕ್ ದಟ್. ನಿಮ್ಮ ಹತ್ರ 2 ಮನೆ ಇತ್ತು, ನೀವೊಂದು ಬಾಡಿಗೆ ಕೊಟ್ಟು ಏನೋ ಒಂದು ನೀವು ಕಷ್ಟಪಟ್ಟು ಇನ್ಕಮ್ ಮಾಡಿ ಒಂದು ಬಾಡಿಗೆ ಕೊಟ್ಟು ಒಂದು ಪರ್ಮನೆಂಟ್ ಇನ್ಕಮ್ ಅನ್ನು ಮಾಡ್ಕೊಂಡಿದ್ರೆ ಆ ಮನೆ ಕಸ್ಕೋತಾರೆ. ಕಾಂಗ್ರೆಸ್ ಪಾರ್ಟಿ ಯಾರು ದೇಶಕ್ಕೆ ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದು ಮಿಡಲ್ ಕ್ಲಾಸ್ ಇರ್ಬೋದು, ಹೈಯರ್ ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಬಡವರಿಗೆ ಏನು ಮಾಡಬೇಕು ಅದು ಸರ್ಕಾರದ ಕರ್ತವ್ಯ, ಅದನ್ನು ಮಾಡೇ ಮಾಡ್ತೀವಿ ನಾವು. ಆದರೆ ಈ ರೀತಿಯಾದಂಥ ಒಂದು ಮಾವೋವಾದಿ ಮನಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇದು ಜಗತ್ತಿನಲ್ಲೇ ಫೇಲ್ ಆದಂಥ ಒಂದು ವ್ಯವಸ್ಥೆ. ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಮತ್ತು ಒಂದು ರೀತಿಯಲ್ಲಿ ಅವರು ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.